ವಿಜಯಪುರ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ವಿಜಯಪುರ ಜಿಲ್ಲಾ ಕಿರಿಯ ಅಥ್ಲೆಟಿಕ್ಸ್ ಕ್ರೀಡಾಪಟುಗಳ ಆಯ್ಕೆ ಶಿಬಿರ ಜರುಗಿತು. ವಿಜಯಪುರ ಜಿಲ್ಲಾ ಕಿರಿಯ ಅಥ್ಲೆಟಿಕ್ಸ್ ತಂಡದ ಆಯ್ಕೆ ಶಿಬಿರ ಯಶಸ್ವಿ. ರಾಜ್ಯ ಮಟ್ಟದ ಕಿರಿಯ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ವಿಜಯಪುರ ಜಿಲ್ಲಾ ತಂಡವನ್ನು ಆಯ್ಕೆ ಮಾಡುವ ಉದ್ದೇಶದಿಂದ ವಿಜಯಪುರ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಕಿರಿಯ ಅಥ್ಲೆಟಿಕ್ಸ್ ಕ್ರೀಡಾಪಟುಗಳ ಸೆಲೆಕ್ಷನ್ ಶಿಬಿರವನ್ನು ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕ್ರೀಡಾಂಗಣದ ಅಥ್ಲೆಟಿಕ್ಸ್ ಟ್ರ್ಯಾಕ್ನಲ್ಲಿ ಶನಿವಾರ ಬೆಳಿಗ್ಗೆ ಆಯೋಜಿಸಲಾಯಿತು. ಶಿಬಿರದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅರ್ಹ ಕಿರಿಯ ಅಥ್ಲೆಟಿಕ್ಸ್ ಕ್ರೀಡಾಪಟುಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ವಿವಿಧ ಓಟ, ಜಿಗಿತ ಹಾಗೂ ಎಸೆತ ಸ್ಪರ್ಧೆಗಳ ಆಧಾರದ ಮೇಲೆ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಜಿಲ್ಲೆಯ ತಂಡವನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿಜಯಪುರ ಅಥ್ಲೆಟಿಕ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೂ ತರಬೇತುದಾರರು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡುವಂತೆ ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದಲ್ಲಿ ಸುರೇಶ್ ಎಂ ಲೋಣಿ, ಜೆಬಿ ಬುಥಾಡ, ಮೊಹಮ್ಮದ್ ಹಿಟ್ಟನಹಳ್ಳಿ, ಕಿರಣ್ ರಾಠೋಡ್, ಗೌತಮ್ ಕವಲಗಿ, ಶ್ರೀನಿವಾಸ ಗುರಜಾಲ ಸೇರಿದಂತೆ ಅಥ್ಲೆಟಿಕ್ ಅಸೋಸಿಯೇಷನ್ನ ಪದಾಧಿಕಾರಿಗಳು, ತರಬೇತುದಾರರು, ಕ್ರೀಡಾಪಟುಗಳು ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ದಿನಾಂಕ 12 ಮತ್ತು 13 ಆಗಸ್ಟ್ 2026 ಕಂಠೀರವ ಸ್ಟೇಡಿಯಂದಲ್ಲಿ ಬೆಂಗಳೂರು ರಾಜ್ಯ ಮಟ್ಟದ ಕಿರಿಯ ಕ್ರೀಡಾ ಪಟುಗಳಿಗೆ ಒಂದು ಸ್ಪೋರ್ಟ್ಸ್ ಇವೆಂಟ್ಸ್ ಇದೆ. ಸ್ಟೇಟ್ಸ್ ಇವೆಂಟ್ಸ್ ಇದೆ. ಅಲ್ಲಿ ಎಲ್ಲಾ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಜಿಲ್ಲೆಯ ಮಕ್ಕಳು ಭಾಗವಹಿಸಕತ್ತಾರ. ಅದ್ರ ಸಲುವಾಗಿ ನಮ್ಮ ಬಿಜಾಪುರ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ದಿಂದ ನಾವು ಇವತ್ತು 2ನೇ ತಾರೀಕು ಆಗಸ್ಟ್ 2026 ಅಂಬೇಡ್ಕರ್ ಸ್ಟೇಡಿಯಂದಲ್ಲಿ ಈ ಮಕ್ಕಳಿಗೆ ಸೆಲೆಕ್ಷನ್ ಇಟ್ಕೊಂಡಿದ್ದೇವೆ. ಮತ್ತೆ ಈ ಸೆಲೆಕ್ಷನ್ ಮಾಡಿಕಿಸಿಂದ್ರೆ ಮತ್ತೆ 12-13 ತಾರೀಕಿಂತ ಮುಂಚೆ ನಾವೆಲ್ಲ ಮಕ್ಕಳಿಗೆ ಇನ್ನೊಂದ್ಸಾರಿ ಟ್ರೈನರ್ ದಿಂದ ಒಳ್ಳೆ ರೀತಿ ಟ್ರೈನಿಂಗ್ ಕೊಡ್ತೇವೆ. ಇನ್ ಕೇಸ್ ಮತ್ತೆ ಅದು ಏನಾದ್ರೂ ಮುಂದಕ್ಕೆ ಹಾಕಿದ್ರೆ ಮತ್ತೆ ಇನ್ನೊಂದ್ಸಾರಿ ನಾವು ಎಲ್ಲಾ ಬಿಜಾಪುರ ಜಿಲ್ಲೆ ಇರುವಂತ ಎಲ್ಲಾ ತಾಲೂಕುಗಳಲ್ಲಿ ಮಕ್ಕಳಿಗೆ ಇನ್ನೊಂದ್ಸಾರಿ ನಾವು ಪೇಪರ್ ದಲ್ಲಿ ಹಾಕಿ ಮತ್ತೆ ಇನ್ನೊಂದ್ಸಾರಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಕ್ಕೂ ಒಂದು ಎಲ್ಲಾ ಕಮಿಟಿಯವರು ನಿರ್ಧಾರ ತಗೊಂಡಿದ್ದೇವೆ. ಮತ್ತೆ ಇನ್ನಾದ್ರೂ ಯಾರು ಮಕ್ಕಳನ್ನು ಇದ್ರೆ ನಮ್ಮ ಕೋಚರ್ಸ್ ಗಳು ಇರ್ತಾರ, ಅವ್ರದೆಲ್ಲ ನಂಬರ್ಗಳನ್ನು ಕೊಡ್ತೇವೆ. ಅವ್ರಿಗೆ ಕಮ್ಯುನಿಕೇಶನ್ ಮಾಡಿಕಿಚಂದ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳನ್ನ ಭಾಗವಹಿಸಿ ಇಲ್ಲಿ ನಾವು ಅವರಿಗೆ ತರಬೇತಿ ಕೊಟ್ಟು ಸೆಲೆಕ್ಷನ್ ಮಾಡಿ ಸ್ಟೇಟ್ ಲೆವೆಲ್ ಕಳಿಸ್ತೇವೆ. ಸ್ಟೇಟ್ ಲೆವೆಲ್ ದಿಂದ ಮತ್ತೆ ನಮ್ಮ ನ್ಯಾಷನಲ್ ಮೀಟ್ಸ್ ಗಳು ಇರ್ತಾವ. ಆ ನ್ಯಾಷನಲ್ ಮೀಟ್ಸ್ ಅಲ್ಲಿ ಭಾಗವಹಿಸಿ ಬಿಜಾಪುರ ಜಿಲ್ಲೆಗೆ ಎಲ್ಲ ಕಪ್ ತರಕ ಹುಡುಗರು ಮುಂದಾಗ್ಬೇಕಂತೇಳಿ ನಮ್ಮ ಅಸೋಸಿಯೇಷನ್ ದಿಂದ ಎಲ್ಲರೂ ಕೂಡಿಕೊಂಡು ಕಿಚನ್ ನಾವು ಮೀಟಿಂಗ್ ಮಾಡಿದೇವಿ. ಮತ್ತೆ ಮಕ್ಕಳಿಗೆ ಏನ್ ಬೇಕಲ್ಲ ಎಲ್ಲವನ್ನ ಸಹಾಯವನ್ನ ಮಾಡಕ ನಮ್ಮ ಅಸೋಸಿಯೇಷನ್ ರೆಡಿ ಆಗ್ಯದ ಅಂತೇಳಿ ಈ ಮೂಲಕ ಹೇಳಲು ಇಚ್ಛಾ ಪಡುತ್ತೇನೆ. ನನ್ನ ಹೆಸರನ್ನ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಇಲ್ಲಿ ಮುಂದ್ ಸ್ವಲ್ಪ ಯಾಕೆ ಡಿಲೇ ಆಯ್ತಂದ್ರೆ ಈ ಅಸೋಸಿಯೇಷನ್ ಕೆಲವೊಂದು ಮಕ್ಕಳಲ್ಲಿ ಕ್ರೀಡಾ ಮಕ್ಕಳಲ್ಲಿ ಸ್ವಲ್ಪ ಗೊಂದಲ ಇತ್ತು. ಆ ಗೊಂದಲವನ್ನ ಎಲ್ಲಾ ಬಿಗಿಹರಿಸಿದ್ರೆ ನಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ ಬಿಜಾಪುರ ಡಾಕ್ಟರ್ ಕೆ.ಬಿ. ನಾಗೂರ್ ಅವರ ಅಧ್ಯಕ್ಷತೆಯಲ್ಲಿ ಏನು ಅಸೋಸಿಯೇಷನ್ ಇತ್ತಲ್ಲ ಅದನ್ನ ನಮ್ಗ ಸ್ಟೇಟ್ ದಿಂದ ಅಫಿಲಿಯೇಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ತರಹದಂತ ಗೊಂದಲಗಳಿಲ್ಲ. ಮಕ್ಕಳು ಬಂದ್ ಕಿಸಿಂದ್ರೆ ನಾವು ಕೋಚರ್ಸ್ ನೇಮ್ಗಳು ಕೊಟ್ಟಿದ್ದೇವೆ. ಆ ಕೋಚರ್ಸ್ ಗಳಿಗೆ ಕಮ್ಯುನಿಕೇಶನ್ ಮಾಡಿ ಕೋಚ್ ಗಳಿಗೆ ಕಮ್ಯುನಿಕೇಟ್ ಮಾಡಿಕಿಸಿಂದ್ರೆ ತರಬೇತಿ ತಗೊಂಡು ತಾವು ಇವೆಂಟ್ಸ್ ನಲ್ಲಿ ಭಾಗವಹಿಸಿ ತಮ್ಮ ಇದನ್ನ ಜಿಲ್ಲೆಯನ್ನ ಕೀರ್ತಿ ತರಬೇಕಂತ ಇದ್ರ ಮುಖಾಂತರ ಪತ್ರಿಕೆ ಮುಖಾಂತರ ಕೇಳ್ಕೊಂತೀನಿ. ನನ್ನ ಹೆಸರು ಡಾಕ್ಟರ್ ಸುರೇಶ್ ಲೋಣಿ, ಖಜಾಂಚಿ ಆಫ್ ಅಥ್ಲೆಟಿಕ್ ಅಸೋಸಿಯೇಷನ್ ವಿಜಯಪುರ. ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್ ಹಿಟ್ನಳ್ಳಿ, ಅಥ್ಲೆಟಿಕ್ ಬಿಜಾಪುರ ಅಂತ. ನಾ ಈಗ ಹೇಳೋದೇನಂದ್ರೆ ಇಲ್ಲಿ ನಡೀತಾ ಇರುವಂತದ್ದು ಇದು ಅಮೇಚೂರ್ ಅಥ್ಲೆಟಿಕ್ ಜೂನಿಯರ್ ಅಥ್ಲೆಟಿಕ್ ಮೀಟ್ ಸ್ಟೇಟ್ ಮೀಟ್ ಒಂದು ಸೆಲೆಕ್ಷನ್ ನಡೀತದೆ ಬಿಜಾಪುರ ಡಿಸ್ಟಿಕ್ ಇಂದ. ಇದು ಪಾರ್ಟಿಸಿಪೇಟ್ ಬಿಜಾಪುರ ಡಿಸ್ಟಿಕ್ ದವ್ರು ಎಲ್ಲರೂ ಮಾಡಬೇಕು. ಇದಕ್ಕೆ ಇನ್ನೊಂದು ಏನಂದ್ರೆ AFI ಕಾರ್ಡ್ ಕಂಪಲ್ಸರಿ ಇದೆ. ಯಾರು AFI ಕಾರ್ಡ್ ಇದೆ ಅವ್ರು ಕಂಪಲ್ಸರಿ ಬಂದು ಪಾರ್ಟಿಸಿಪೇಟ್ ಮಾಡಬಹುದು. ಯಾರ್ದಿಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಅವರಿಗೆ ಅವಕಾಶ ಇರ್ತವೆ. ಅದಕ್ಕಾಗಿ ಅವ್ರು ತಯಾರಿ ಮಾಡ್ಕೋಬೇಕಂತೇಳಿ ಇದೊಂದು ಹೇಳ್ತೀನಿ. ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಬಿಜಾಪುರ ಡಿಸ್ಟಿಕ್ ನಿಂದ ಹಾಸಲನ್ನು ಹೋಗಿದ್ರು. ಹಾಸಲನ್ನು ಹೋಗಿ ನಮ್ದು 100 ಮೀಟರ್ ರೋಹನ್ ರಾಠೋಡ್ ಮತ್ತೆ ರಮ್ಯಾ ಕದಮ್ ಅಂತೇಳಿ ಸ್ಟೇಟಿಂಗ್ ಮೆಡಲ್ ಮತ್ತು ಜೂನಿಯರ್ ನ್ಯಾಷನಲ್ ಮೆಡಲ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕಡೆಯಿಂದ. ಹೀಗೆ ಪ್ರತಿಭೆಗಳು ದುನಿಯಾದು ಆಗ್ತಾ ಇದೆ ಬಿಜಾಪುರಲ್ಲಿ. ಅದಕ್ಕೆ ನಾವು ಈ ಅಸೋಸಿಯೇಷನ್ ಇಂದ ಏನಂತಂದ್ರೆ ಹಿಂಗ್ ಸಪೋರ್ಟ್ ಮಾಡ್ತಾ ಇರ್ರಿ, ನಮ್ಗೆ ಹಿಂಗೆ ಮುಂದೆ ಹೋಗಕ್ಕೆ ಅಚೀವ್ಮೆಂಟ್ ಮಾಡಕ್ಕೆ ಒಂದು ಇದು ದಾರಿ ಕೊಡ್ತಾ ಇದ್ರಿ ಅಂತ ಹೇಳಿ ನಾವೊಂದು ಅಸೋಸಿಯೇಷನ್ ಇಂದ ಮಾತಾಡ್ತೀನಿ ಸರ್. ಇನ್ನೊಂದು ಏನ ಕ್ಯಾಟಗರಿದಾಗ ಇದ್ರಾಗ ಏನ್ ಕ್ಯಾಟಗರಿ ಬರ್ತಾವ ಅಂದ್ರೆ Under 14, Under 16, Under 18, Under 20 ಈಗಿದೆ. ಮುಂದಿನ ದಿನಗಳಲ್ಲಿ Under 23 ಬರ್ತೈತಿ, ಮೆನ್ಸ್ ಬರ್ತೈತಿ, ಇದು ಬರ್ತೈತಿ. ಈಗ ಇದ್ದಿದ್ದು ಈ ಸೀನಿಯರ್ ಮೀಟ್ ಬರ್ತೈತಿ, ಇದು ಜೂನಿಯರ್ ಮೀಟ್. ಇದ್ರಾಗ ಏನೈತಿ Under 14, Under 16, Under 18, Under 20 ಮೀಟ್ಸ್ ಇದೆ. ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿ ನಾವು ಹೇಳೋದು.
ಈಗ ಹೋಬಳಿ ಮಟ್ಟದಲ್ಲಿ ಗ್ರಾಮೀಣ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಇದ್ರದ್ದು ಸದುಪಯೋಗ ಪಡ್ಕೋರಿ. ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇದು ಗೊತ್ತಿರಂಗಿಲ್ಲ. FI ಕಾರ್ಡ್ ಮಾಡಿಸೋದು ಏನಿದ್ದು ಮತ್ತೆ ಹ್ಯಾಂಗ್ ಮಾಡಿಸ್ಬೇಕು ಅದು ಗೊತ್ತಿರಂಗಿಲ್ಲ. ಇದರಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ. ಯಾರಿಗೂ ಗೊತ್ತಿಲ್ಲ ನನ್ ಕಾಂಟ್ಯಾಕ್ಟ್ ಮಾಡ್ರಿ. ಇದ್ರಾಗ ಏನ್ ಮಾಡ್ಬೇಕು ಏನಿಲ್ಲ ನಾ ಹೇಳ್ತಿರ್ತೀನಿ ಎಲ್ಲಾನು. ಹಾಗೆ ಇಲ್ಲಿ ಕೋಚಿಂಗ್ ನಡೀತಾ ಇರ್ತದೆ ಸ್ಟೇಡಿಯಂ ನಲ್ಲಿ. ಯಾರು ಆಸಕ್ತಿ ಇದ್ದವ್ರು ಕೋಚಿಂಗ್ ಮಾಡ್ಬೋದು ಇಲ್ಲಿ ಬಂದು. ನಾನು ಅಥ್ಲೆಟಿಕ್ ಕೋಚ್ ಇದೀನಿ. ಯಾರು ಆಸಕ್ತಿ ಇದೆ, ಯಾರು ಚೆನ್ನಾಗಿ ಇದೀರಿ, ಹಳಿದಿಂದ ಬರ್ತೀರಿ, ಅವ್ರಿಗೆಲ್ಲ ಫ್ರೀ ಇರ್ತೈತಿ. ಹಳಿದವ್ರು ಬಂದವ್ರಿಗೆ ಏನ್ ಫೀಸ್ ಇರಂಗಿಲ್ಲ. ಅಂತವ್ರು ಪ್ರತಿಭಾವಂತಿದ್ರು ನನ್ನ ಕಡೆ ಬಂದ್ ಪ್ರಾಕ್ಟೀಸ್ ಮಾಡಬಹುದು. ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್ ಹಿಟ್ನಾಳ್ ಅಂತ, ಅಥ್ಲೆಟಿಕ್ ಕೋಚ್ ಬಿಜಾಪುರ್. ಮೊಬೈಲ್ ನಂಬರ್ ನನ್ನ ತಗೋರಿ 9739531383. ನಮಸ್ಕಾರ. ಅಥ್ಲೆಟಿಕ್ ಅಸೋಸಿಯೇಷನ್ ವಿಜಯಪುರ ವತಿಯಿಂದ ರಾಜ್ಯ ಮಟ್ಟದ ಕಿರಿಯ ಅಥ್ಲೆಟಿಕ್ಸ್ ಮಕ್ಕಳಿಗೆ ಜಿಲ್ಲಾ ಮಟ್ಟದಿಂದ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕಾಗಿ ಇವತ್ತಿನ ದಿವಸ ದಿನಾಂಕ 2 ಆಗಸ್ಟ್ರಂದು ಜಿಲ್ಲಾ ಮಟ್ಟದಿಂದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಸೆಲೆಕ್ಷನ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ನಾವು ಕೋಚಿಂಗ್ ಕೊಟ್ಟು ಮುಂದೆ ಅವರಿಗೆ ರಾಜ್ಯ ಮಟ್ಟಕ್ಕೆ ಕಳಿಸುವಂತ ಪ್ರಕ್ರಿಯೆ ನಡೀತಾ ಇದೆ. 12 ಮತ್ತು 13ರಂದು ಬೆಂಗಳೂರಲ್ಲಿ ನಡೆಯುವಂತ ರಾಜ್ಯ ಮಟ್ಟದ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ನಡೆಯುವಂತ ಕಾರ್ಯಕ್ರಮಕ್ಕೆ ಇಲ್ಲಿಂದ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಎಷ್ಟು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ? 20 ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಸರ್. ಲೋಕಲ್ ಡಿಸ್ಟಿಕ್ ಜಿಲ್ಲಾದಿಂದ, ಗ್ರಾಮೀಣ ಮತ್ತು ನಗರದಿಂದ ಪ್ರತಿಯೊಬ್ಬರು ಆಯ್ಕೆ ಆಗಿದ್ದಾರೆ. ಇಲ್ಲಿ ಕೋಡ್ ಇದ್ದಂತ UFID ಕೋಡ್ ಇದ್ದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಇರೋದ್ರಿಂದ ಅವ್ರಿಗೆ ಮಾತ್ರ ಸೆಲೆಕ್ಷನ್ ಮಾಡಿ ನಾವು ಆಯ್ಕೆ ಮಾಡಿ ಕಳಿಸ್ಬೇಕಾಗ್ತದೆ. ನಾವು ಬಿಜಾಪುರ ಡಿಸ್ಟಿಕ್ ಇಂತ್ರ ಈಗ ಸ್ಟೇಟ್ ಅಮೇಚೂರ್ ಜೂನಿಯರ್ ಮೀಟ್ ಅದ್ ನಡೆಯತ್ತದ. ಅದ್ರ ಸಂಬಂಧ ನಾವು ಸೆಲೆಕ್ಷನ್ ಕೊಡಾತಿದ್ವಿ. ಇಲ್ಲಿ ಬಿಜಾಪುರ ಡಿಸ್ಟಿಕ್ ಇಂತ ಸೆಲೆಕ್ಷನ್ ಕೊಡಾತಿದ್ವಿ. ಬೆಸ್ಟ್ ಟೈಮಿಂಗ್ ಎಲ್ಲ ಕೊಟ್ಟಿವಿ ನಾವು. ಆಮೇಲೆ ಡಿಸ್ಟಿಕ್ ಇಂತ ಈಗ ನಮ್ ಕೋಚ್ ಹೆಸರು MD ಇರ್ಫಾನ್ ಸರ್. ನಾವು ಸ್ಟೇಟ್ ಅಚೀವ್ಮೆಂಟ್ಸ್ ಒಳಗೆಲ್ಲ ದಸರಾ ಒಳಗೆಲ್ಲ ಸೆಕೆಂಡ್ ಸಿಲ್ವರ್ ಆಗೈತೆ ನಮಗೆಲ್ಲ. ಆಮೇಲೆ ಅಮೇಚೂರ್ ಸ್ಕೂಲ್ ಕಾಲೇಜ್ ಮೀಟ್ ಒಳಗೆ ಮೈಸೂರಲ್ಲಿ 400 ಮೀಟರ್ ಹಡಲ್ಸಲ್ಲಿ ಮತ್ತು 100 ಮೀಟರ್ ಹಡಲ್ಸಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಆಗಿದೆ. ಆಮೇಲೆ ನ್ಯಾಷನಲ್ ಒಳಗೆ ಫೈನಲ್ ಒಳಗೆ 5th ಪ್ಲೇಸ್ ಮಾಡೀನಿ ನಾನು. ಅಂದರೆ ಬಿಜಾಪುರ ಡಿಸ್ಟಿಕ್ ಇಂತ್ರ ಎಲ್ಲ ಇದು ಕೊಡತ್ತಾರ, ಸೌಲಭ್ಯಗಳೆಲ್ಲ ಕೊಡತ್ತಾರ. ಎಲ್ಲ ಯೂಸ್ ಮಾಡ್ಕೊರಿ. ಆಮೇಲೆ ಸ್ಪೋರ್ಟ್ಸ್ ಒಳಗೆ ಭಾಳ ಇದು ಐತಿ, ಲೈಫ್ ಅದ. ಸ್ಪೋರ್ಟ್ಸ್ ಒಳಗೆಲ್ಲ ಲೈಫ್ ಅದ, ಯೂಸ್ ಮಾಡ್ಕೊರಿ ಅಂತ ಹೇಳ್ತೀವಿ. ಅಂದ್ರೆ ಮನೆಯಲ್ಲಿ ಕೂತೆ ಪ್ರೋತ್ಸಾಹ ಇಲ್ಲ ಅಂತ ಹೇಳ್ಬಾರ್ದು. ಬಂದ್ ಇಲ್ಲಿ ಮಾಡಿ ಎಲ್ಲ ತಿಳ್ಕೊಂಡು ಆಮೇಲೆ ಮಾಡ್ಬೇಕು. ನಮಗೂ ಅದ ಪ್ರೋತ್ಸಾಹ ಇಲ್ಲ. ಅದ ಬಿಜಾಪುರ ಡಿಸ್ಟಿಕ್ ಇಂತ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲಾರು. ರಮ್ಯಾ ಬಿಜಾಪುರಿಂದ ಸೆಲೆಕ್ಷನ್ ಬಂದ್ಬಿಟ್ಟು ಡಿಸ್ಟಿಕ್ ಸೆಲೆಕ್ಷನ್ ಅಂಡ್ ಅಮೇಚೂರ್ ಸ್ಟೇಟ್ ಮೀಟಿಂಗ್ ಹೊಂಟಿದೀವಿ. ನನ್ನ ಇವೆಂಟ್ 400. ನನ್ನ ಹೆಸರು ಸಂದೀಪ್ ರಾಠೋಡ್. ನಮ್ಮ ಕೋಚ್ ಹೆಸರು MD ಇರ್ಫಾನ್ ಮೊಹಮ್ಮದ್. ನನ್ನ ಅಚೀವ್ಮೆಂಟ್ ಹೋದ ದಸರಾ 400 ರಿಲೇ 4x4 ಥರ್ಡ್ ಮೆಡಲ್ ಆಗಿದೆ. ಮತ್ತು ಯೂನಿವರ್ಸಿಟಿ ಮೆಡಲ್ 4x4 ಥರ್ಡ್ ಮೆಡಲ್ ಆಗಿದೆ. ಮತ್ತು ಈ ಸಲ ಮಾಡ್ಬೇಕಂತಿದೆ ಸರ್. 400 ಸ್ಟೇಟಿಂಗ್ ಮೆಡಲ್ ಮಾಡ್ಬೇಕಂತಿದೆ ಸರ್. ನ್ಯಾಷನಲ್ ಕ್ವಾಲಿಫೈ ಮಾಡ್ತೀನಂತಿದೆ ಸರ್. ಬಟ್ ಮಾಡ್ದಂದ್ರೆ 100% ಆಗುತ್ತೆ ಸರ್. ನನ್ನ ಹೆಸರು ಸಂದೀಪ್ ರಾಠೋಡ್.
ಭಾರತೀಯರ ಪ್ರತಿ ಸಂಪ್ರದಾಯವು ಪ್ರೀತಿ ಮತ್ತು ಪರಂಪರೆಯ ಕತೆ ಸಾರುತ್ತದೆ. ಈ ಆಷಾಢದಲ್ಲಿ ಶುಭ ಲಾಭಗಳೊಂದಿಗೆ ನಿಮ್ಮ ಸಂಭ್ರಮವನ್ನು ಇನ್ನಷ್ಟು ವಿಶೇಷಗೊಳಿಸಿ. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 30% ವರೆಗೆ ರಿಯಾಯಿತಿ ಮತ್ತು ವಜ್ರಾಭರಣಗಳ ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ ಪಡೆಯಿರಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಮಾತ್ರ.